ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಅಳಿಲು ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಇದು ಅಳಿಲು ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂದರೆ, ಅಳಿಲು ಪದೇ ಪದೇ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಓಡಾಡ್ತಾ ಇದೆ ಅಂತಂದರೆ, ಅಥವಾ ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಅಳಿಲು ಅದು ಪ್ರತಿದಿನ ಒಂದೇ ಅಳಿಲಿನ ನೀವು ನೋಡ್ತಾ ಇದ್ದೀರಾ ಅಂತಂದರೆ, ಆ ಅಳಿಲು ನಿಮಗೆ ಯಾವ ರೀತಿಯ ಸೂಚನೆಗಳನ್ನು ತಿಳಿಸ್ತಾ ಇದೆ, ಅದು ಶುಭನ ಸೂಚಿಸ್ತಿದೆಯಾ ಅಶುಭನ ಸೂಚಿಸ್ತಿದೆಯಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಂಥ ಸಣ್ಣ ಮಾಹಿತಿನ ನಾನು ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಏನಂತ ಅಂದರೆ ಸ್ನೇಹಿತರೆ, ವಿಶೇಷವಾಗಿ ನಿಮ್ಮ ಮನೆಗೆ ಶೀಘ್ರವಾಗಿ ಒಳ್ಳೆಯ ಸುದ್ದಿ ಬರ್ತಿದೆ ಅನ್ನೋ ಸೂಚನೆನ ಈ ಅಳಿಲು ತಿಳಿಸೋಂಥ ಪ್ರಯತ್ನನ ಆಗ್ತಾ ಇರುತ್ತೆ. ಯಾಕಂದರೆ ಸ್ನೇಹಿತರೆ, ಇದು ವಿಶೇಷವಾಗಿ ರಾಮನಿಗೆ ಪ್ರಿಯವಾದ ಒಂದು ಪ್ರಾಣಿಯಾಗಿರುತ್ತೆ. ರಾಮಾಯಣ ನಡೆಯುವಂಥ ಸಂದರ್ಭದಲ್ಲಿ ಅಳಿಲು ಕೂಡ ರಾಮನಿಗೆ ತನ್ನದೇ ಆದ ವಿಶೇಷವಾದ ಒಂದು ಸಣ್ಣ ಸೇವೆನ ಮಾಡಿ, ಅದು ತನ್ನ ಉಪಕಾರವನ್ನು ಅಥವಾ ತನ್ನಿಂದಾಗುವಂಥ ಕೆಲಸನ ಶ್ರದ್ಧೆಯಿಂದ ಮಾಡಿ ತನ್ನ ಸೇವೆನ ಮಾಡಿರುವಂತಹ ಈ ಅಳಿಲು ನಮಗೂ ಕೂಡ ಅದು ಒಂದು ಲಕ್ಷ್ಮಿಯ ಸಂಕೇತ ಅಂತ ದೊಡ್ಡವರು ಭಾವಿಸ್ತಾರೆ. ಅದಕ್ಕೋಸ್ಕರ ನನಗೆ ಗೊತ್ತಿರೋಂಥ ಮಾಹಿತಿನ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಅಕಸ್ಮಾತ್ ನಿಮ್ಮ ಮನೆಯ ಸುತ್ತಮುತ್ತ ಅಳಿಲು ಏನಾದ್ರೂ ಯಾವಾಗಲೂ ಓಡಾಡ್ತಾ ಇದೆ ಅಂತಂದರೆ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯ ಶೀಘ್ರದಲ್ಲಿ ನೆರವೇರುತ್ತಿದೆ ಅನ್ನೋದು ನಿಮಗೆ ನೀವು ಅಂದ್ಕೋಬೇಕು. ಅದರಲ್ಲೂ ವಿಶೇಷವಾಗಿ ಮನೆಯ ಸುತ್ತಮುತ್ತ ಒಂದೇ ಒಂದು ಅಳಿಲು ಅಂದರೆ ಒಂದು ಅಳಿಲು, ಇವತ್ತು ನೋಡಿರೋ ಅಂಥ ಅಳಿಲು ಒಂದೇ ಆ ಅಳಿಲು ಪದೇ 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 ನಿಮ್ಮ ಮನೆಯ ಸುತ್ತಮುತ್ತನೇ ಓಡಾಡ್ತಿದೆ. ಬೆಳಗ್ಗೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ, ಸಾಯಂಕಾಲ ಬರುತ್ತೆ. ಈ ರೀತಿ ನಿಮ್ಮ ಮನೆಗೆ ಪ್ರತಿದಿನ ಒಂದು ಅಳಿಲು ಬರ್ತಾ ಇದೆ ಅಂದರೆ, ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಸಂತಾನ ಇಲ್ಲ ಅಂತ ಅಂದರೆ, ಮಕ್ಕಳು ಆಗ್ತಾ ಇಲ್ಲ ಅಂತ ಕೊರಗ್ತಾ ಇರೋರ ಮನೆಯ ಸುತ್ತಮುತ್ತ ಈ ಅಳಿಲು ಏನಾದರೂ ಓಡಾಡ್ತಿದೆ ಅಂತಂದರೆ, ಆಗ ಅನ್ಕೋಬೇಕು ಶೀಘ್ರವಾಗಿ ನಮ್ಮ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನೋದು. ಅಂದರೆ ಯಾವುದೋ ಒಂದು ಶುಭ ಕಾರ್ಯಗಳು ನಮ್ಮ ಮನೆಯಲ್ಲಿ ನೆರವೇರೋದಕ್ಕೆ ಅದು ಮುಂಚಿತವಾಗಿ ತಿಳಿಸೋವಂಥ ಪ್ರಯತ್ನನ ಅದು ಮಾಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸಂತಾನ ಇಲ್ಲ ಅನ್ನೋರಿಗೆ ಸಂತಾನ ಆಗುವಂಥ ಲಕ್ಷಣಗಳು, ಮುನ್ಸೂಚನೆಗಳು ಅದು ತಿಳಿಸೋ ಅಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡುತ್ತೆ. ಅದಾದಮೇಲೆ ಪ್ರತಿದಿನ ಒಂದೇ ಒಂದು ಅಳಿಲು ನಿಮ್ಮ ಕಣ್ಣಿಗೆ ಬೀಳ್ತಾನೆ ಇದ್ದರೆ, ಅದು ಯಾವಾಗ್ಲೂ ನಿಮ್ಮ ಮನೆಯ ಸುತ್ತಮುತ್ತ ಅಂದರೆ ನಿಮಗೆ ಗೊತ್ತಿರುತ್ತೆ ಇದೇ ಅಳಿಲು ಪ್ರತಿದಿನ ಪ್ರತಿಯೊಂದು ಗಳಿಗೆಲೂ ಇದು ನಮ್ಮ ಮನೆಗೆ ಬರ್ತಾ ಇದೆ ಅಂತ ಅದು ನಿಮಗೆ ಅನ್ನಿಸ್ತಾ ಇದೆ ಅಂತಂದರೆ, ಅದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ರೂಪದಲ್ಲಿ ನಿಮ್ಮ ಮನೆಗೆ ಪ್ರವೇಶ ಮಾಡಲು ಬರ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಲಕ್ಷ್ಮಿಯ ರೂಪದಲ್ಲಿ ನಿಮ್ಮ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ದುಡ್ಡು ಕಾಸಿನ ವ್ಯವಹಾರ ಇರ್ಬೋದು, ಅಥವಾ ವ್ಯಾಪಾರ ಇರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ನಿಮ್ಮ ಮನೆಯಲ್ಲಿ ನಷ್ಟ ಏನಾದರೂ ಆಗಿದ್ದು ಅದರಿಂದ ನೀವು ಬೇಸತ್ತು ಹೋಗಿದ್ರೆ, ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಲಕ್ಷ್ಮಿ ಪ್ರವೇಶ ದ್ವಾರ ಮಾಡ್ತಾ ಇದ್ದಾರೆ ಅನ್ನೋ ಸೂಚನೆನ ಅದು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತಾ ಇರುತ್ತೆ. ಅದರಲ್ಲೂ ನಿಮಗೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬಂದು ಆಶೀರ್ವಾದ ನೀಡಿ ನಿಮ್ಮ ಕಷ್ಟ ನೋವುಗಳೆಲ್ಲ ನಿವಾರಣೆ ಮಾಡೋದಕ್ಕೆ ಅದು ನಿಮಗೆ ಸೂಚನೆಯನ್ನು ತಿಳಿಸೋ ಅಂಥ ಪ್ರಯತ್ನನ ಮಾಡುತ್ತೆ. ಆಗ ನೀವು ಅರ್ಥ ಮಾಡ್ಕೊಬೇಕು, ಈ ರೀತಿ ಅಳಿಲು ನಿಮಗೆ ಕಾಣಿಸ್ಕೊಂಡಾಗ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗುತ್ತೆ ಅನ್ನೋದು. ಅದೇ ರೀತಿ ನಿಮ್ಮ ಮನೆಯೊಳಗೆ ನಿಮಗೆ ಅಳಿಲು ಏನಾದರೂ ಒಳಗಡೆ ಪ್ರವೇಶ ದ್ವಾರದಿಂದ ಮನೆಯ ಒಳಗಡೆ ಬಂದಿದೆ ಅಂತಂದರೆ, ಆವಾಗ ನಿಮ್ಮ ಮನೆಗೆ ಲಕ್ಷ್ಮಿ ಬಂದಂತೆ. ಅಂದರೆ ನಿಮ್ಮ ಮನೆ ಹೊಸಲಿನ ದಾಟಿ ಒಳಗಡೆ ಅಳಿಲು ಬಂದಿದೆ ಅಂದರೆ, ಸ್ವತಃ ಮಹಾಲಕ್ಷ್ಮಿನೇ ನಿಮ್ಮ ಮನೆಯ ಬಾಗಿಲನ್ನು ದಾಟಿ ನಿಮ್ಮ ಮನೆ ಒಳಗಡೆ ಬಂದಿರೋಂಥ ಸೂಚನೆ ಆಗಿರುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲಿ ನಿಮ್ಮ ಮನೆಗೆ ಶೀಘ್ರವಾಗಿ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅನ್ನೋದು ಆ ಸೂಚನೆ ಆಗಿರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಅಳಿಲು ಏನಾದ್ರೂ ಕಾಣಿಸ್ಕೊಂತು ಅಂದರೆ ಮನೆಯಲ್ಲಿರುವ ಎಲ್ಲ ಕೊರತೆ ನೀಗುತ್ತದೆ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೆಲವೊಬ್ಬರಿಗೆ ಊಟದ ಸಮಸ್ಯೆ ಇರುತ್ತೆ, ಜಗಳ ಇರುತ್ತೆ, ಮನಸ್ತಾಪಗಳಿರುತ್ತೆ, ನೆಮ್ಮದಿ ಇರೋದಿಲ್ಲ, ಸುಖ ಇರೋದಿಲ್ಲ. ಅಂಥವರ ಮನೆಗಳಲ್ಲಿ
ಸಮಯಗಳಲ್ಲಿ ವಿಶೇಷವಾಗಿ ಅಡುಗೆಯ ಮನೆಗಳಲ್ಲಿ ಏನಾದರೂ ಅಂದರೆ ನೀವು ಕಿಟಕಿನ ತೆಗ್ದಿರ್ಬೋದು ಅಥವಾ ಬಾಗಿಲನ್ನು ತೆಗೆದು ನೀವು ಎಲ್ಲೋ ಹೋಗಿರ್ತೀರ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ನಿಮ್ಮ ಮನೆಯಲ್ಲಿ ಅಡುಗೆಯ ಮನೆಯಲ್ಲಿ ಅಳಿಲು ಕಾಣಿಸಿಕೊಂಡಾಗ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಕುಂದುಕೊರತೆಗಳಿದ್ದರೆ ಅದೆಲ್ಲ ಶೀಘ್ರವಾಗಿ ದೂರ ಆಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸೋದಕ್ಕೆ ಪ್ರಾರಂಭ ಆಗ್ತಿದೆ ಅನ್ನೋ ಸೂಚನೆನ ಈ ಅಳಿಲು ನೀಡುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕು. ಅದರಲ್ಲೂ ವಿಶೇಷವಾಗಿ ನಿಮಗೆ ಬೆಳಗ್ಗೆ ಹೊತ್ತು ನೀವು ಅಳಿಲು ನೋಡೋದು ಶುಭವ ಅಥವಾ ಅಶುಭವ ಅಂತ ಕೆಲವೊಬ್ರು ಕೇಳ್ತಾ ಇರ್ತೀರ. ಅದು ತುಂಬಾ ಒಳ್ಳೆಯದು. ನೋಡಿ, ಮುಂಜಾನೆಯ ಸಮಯದಲ್ಲಿ ನಿಮ್ಮ ಕಣ್ಣಿಗೆ ಅಳಿಲು ಕಂಡರೆ ಇಡೀ ದಿನ ನಿಮಗೆ ಉತ್ತಮವಾಗಿರುತ್ತೆ. ಅಂದರೆ ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅನ್ನುವಾಗ, ಯಾವುದೋ ಒಂದು ಕೆಲಸಕ್ಕೆ ಇದ್ದಿರ್ತೀರ, ಹೋಗಬೇಕು ಮನೆಯಿಂದ ಆಚೆ ಹೋಗಬೇಕು ಅನ್ನುವಾಗ ಏನೇನು ಒಂದು ಹೆಜ್ಜೆ ಇಟ್ಟಿರ್ತೀರ ಆ ಕ್ಷಣದಲ್ಲಿ ನಿಮ್ಮ ಕಣ್ಣು ಮುಂದೆ ಅಳಿಲು ಏನಾದರೂ ಓಡಾಡ್ತಿದೆ ಅಂತಂದರೆ ಅಥವಾ ಅದು ನಿಮ್ಮನ್ನು ನೋಡಿ ಅದು ನಕ್ಕಿ ಅದು ಪಾಸ್ ಆಯಿತು ಅಂತಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಬೇಕು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನೀವು ಅಂದ್ಕೊಂಡಿರೋ ಅಂಥ ಕೆಲಸಗಳು, ನೀವು ಯಾವ ಕೆಲಸಕ್ಕೆ ಹೋಗ್ತಿದ್ದೀರಾ ಅದು ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಅನ್ನೋ ಸೂಚನೆ ಆಗಿರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಆ ಕೆಲಸಗಳಿಗೆ ಹೋದಾಗ ಆ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಅದಾದಮೇಲೆ ನಿಮ್ಮ ಕನಸಲ್ಲಿ ಏನಾದರೂ ಅಳಿಲು ಪದೇ ಪದೇ ಕಾಣಿಸ್ಕೊತಾ ಇದೆ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಶೀಘ್ರದಲ್ಲಿ ಹಣ ಪ್ರಾಪ್ತಿ ಆಗುತ್ತದೆ ಎಂಬ ಸಂಕೇತ ಕೂಡ ಆಗಿರುತ್ತೆ. ಅಂದರೆ ಇವತ್ತು ಕನಸಲ್ಲಿ ನೀವು ಅಳಿಲನ್ನು ನೋಡಿರ್ತೀರ, ಮತ್ತೆ ಅದೇ ಥರ ಅಳಿಲು ಕನಸು ನಿಮ್ಮಲ್ಲಿ ಪದೇ ಪದೇ ಕಾಣಿಸ್ಕೊತಾ ಇದೆ ಅಂದಾಗ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಹಣಕಾಸಿನ ವ್ಯವಹಾರದಲ್ಲಿ ಯಾವುದೋ ನಿಂತೋಗಿರೋಂಥ ದುಡ್ಡುಗಳು, ಕೆಲಸ ಕಾರ್ಯಗಳಿಂದ ಬರಬೇಕಾಗಿರೋ ಅಂಥ ದುಡ್ಡುಗಳೆಲ್ಲ ಖಂಡಿತವಾಗ್ಲೂ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣ ಬರೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅದರ ಸೂಚನೆ ಆಗಿರುತ್ತೆ. ಇನ್ನು ಮುಂಜಾನೆ ಸಮಯದಲ್ಲಿ ನಿಮ್ಮ ಮನೆಗೆ ಅಳಿಲು ಬಂದರೆ ಆ ದಿನ ನಿಮಗೆ ಒಳ್ಳೆಯ ಸುದ್ದಿ ಕೂಡ ಸಿಗುತ್ತದೆ ಅಂತ ಅರ್ಥ ಮಾಡ್ಕೊಬೇಕು. ಅಂದರೆ ನೀವು ಬಾಗಿಲನ್ನು ತೆಗೆದ ತಕ್ಷಣ ನಿಮಗೆ ಗೊತ್ತಿರೋದಿಲ್ಲ, ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಅಳಿಲು ಸಡನ್ನಾಗಿ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡಿಬಿಡುತ್ತೆ. ಆವಾಗ ನಿಮ್ಮ ಮನೆಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಬರಬಹುದು, ಒಳ್ಳೆಯ ವಿಚಾರಗಳು ನಿಮ್ಮ ಮನೆಯಲ್ಲಿ ನೆರವೇರೋದಕ್ಕೆ ಎಲ್ಲ ಸಿದ್ಧವಾಗ್ತಿದೆ, ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳಾಗೋದಕ್ಕೆ ಎಲ್ಲ ಸಿದ್ಧವಾಗಿದೆ ಅಂತ ಅದು ಸೂಚನೆನ ಕೊಡೋವಂಥದ್ದನ್ನು ಮಾಡ್ತಾ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇನ್ನು ನಿಮ್ಮ ಅಳಿಲು ಬಂದು ಅಕಸ್ಮಾತ್ ನೀವು ಎಲ್ಲೋ ಕೂತಿರ್ತೀರ, ಎಲ್ಲೋ ನಿಂತಿರ್ತೀರ, ಅಂಥ ಸಮಯದಲ್ಲಿ ವಿಶೇಷವಾಗಿ ಅಳಿಲು ಸಡನ್ನಾಗಿ ನಿಮ್ಮ ಮೈಯನ್ನು ಹತ್ತೋ ಅಂಥದ್ದು, ಅಂದರೆ ನಿಮ್ಮ ಕೈಗಳ ಮೇಲೆ, ಪಾದದ ಮೇಲೆ, ತಲೆಯ ಮೇಲೆ ಅಥವಾ ಭುಜದ ಮೇಲೆ ಅಳಿಲು ಅದಾಗೆ ಅದು ಬಂದು ನಿಮ್ಮನ್ನು ಹತ್ತಿದಾಗ ಅದು ಸುತ್ತಮುತ್ತ ಹತ್ತಿದಾಗ ಏನಂತ ಅದು ಸೂಚನೆ ಕೊಡುತ್ತೆ ಅಂತಂದರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವಾಗ ಮನುಷ್ಯನ ಮೈ ಮೇಲೆ ಕೂಡ ಬೀಳೋದಿಲ್ಲ, ಒಂದೊಳ್ಳೆ ನಿಮ್ಮ ಮೈ ಮೇಲೆ ಅಳಿಲು ಬಿದ್ದರೆ ಮಂಗಳಕರ ಸೂಚನೆಗಳು. ಅಂದರೆ ಅದೇನಾದರೂ ನಿಮ್ಮ ಅಳಿಲು ನಿಮ್ಮ ಮೈಯನ್ನು ಪ್ರವೇಶ ಮಾಡಿ ಹತ್ತಿದ್ದೆ ಅಂತಂದರೆ ನಿಮ್ಮ ಮನೆಯಲ್ಲಿ ಎಷ್ಟೋ ಜನಕ್ಕೆ ಮದುವೆ ಅನ್ನೋದು ಆಗಿರೋದಿಲ್ಲ, ಸಂತಾನ ಸಮಸ್ಯೆ ಇರುತ್ತೆ, ಆರೋಗ್ಯದ ಸಮಸ್ಯೆಗಳಿರುತ್ತೆ. ಅಂಥವರ ಮೈ ಮೇಲೆ ಇದ್ದಕ್ಕಿದ್ದಂತೆ ಅಳಿಲು ಹತ್ತೋಂಥದ್ದು ಪ್ರಯತ್ನ ಮಾಡಿದಾಗ ನಿಮ್ಮ ಮನೆಯಲ್ಲಿ ಮಂಗಳ ಕಾರ್ಯಗಳು, ಅಂದರೆ ಮದುವೆ ಆಗೋವಂಥ ಯೋಗ ಕೂಡ್ಬೋದು, ಸಂತಾನ ಪ್ರಾಪ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೊಡೋ ಸೂಚನೆ ಆಗಿರುತ್ತೆ. ಅಕಸ್ಮಾತ್ ಅನಾರೋಗ್ಯದ ಸಮಸ್ಯೆಗಳಿದ್ದರೆ ಅದರಿಂದ ನೀವು ಹೊರ ಬರ್ತೀರಾ ಅನ್ನೋ ಸೂಚನೆಗಳನ್ನು ಅದು ತಿಳಿಸೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡುತ್ತೆ. ಅದಾದಮೇಲೆ ನಿಮ್ಮ ವಿಶೇಷವಾಗಿ ಆ ಅಳಿಲು ಯಾವಾಗ ಯಾವ ಸಮಯದಲ್ಲಿ ನಿಮ್ಮ ಮೈ ಮೇಲೆ ಹತ್ತುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಬೇಕು. ಅಕಸ್ಮಾತ್ ಮುಂಜಾನೆಯ ಸಮಯದಲ್ಲಿ ಅದು ಹತ್ತಿದಾಗ ನಿಮ್ಮ ಮನೆಯಲ್ಲೆಲ್ಲ ಶುಭ ಕಾರ್ಯಗಳು ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದರಲ್ಲೂ ವಿಶೇಷವಾಗಿ ನಾವು ಈ ಅಳಿಲು ಬಂದು ವಿಷ್ಣುವಿನ ಸಂಕೇತ ಕೂಡ ಆಗಿರುತ್ತೆ. ಯಾವಾಗ್ಲೂ ವಿಷ್ಣು ಬಂದು ಯಾವಾಗ್ಲೂ ಧರ್ಮಕ್ಕೆ, ಅರ್ಥಕ್ಕೆ ಯಾವಾಗಲೂ ಯಾವುದೇ ಒಂದು ಹಿಂದೂ ಧರ್ಮದಲ್ಲಿ ಒಂದು ಕೆಲಸಗಳನ್ನು ನಾವು ಮಾಡಬೇಕು ಅಂದಾಗ ಲಕ್ಷ್ಮೀ ದೇವಿನ ಬಿಟ್ಟು ವಿಷ್ಣು ದೇವರು ಯಾವುದೇ ಒಂದು ಕೆಲಸಗಳನ್ನು ಮಾಡೋದಿಲ್ಲ. ಆ ರೀತಿಯಲ್ಲಿ ಲಕ್ಷ್ಮೀ ದೇವಿಯ ಸ್ವರೂಪದಲ್ಲಿ, ಗಂಡ ಹೆಂಡತಿಯರ ಸ್ವರೂಪದಲ್ಲಿ ನಾವು ನಿಮ್ಮ ಮನೆಗೆ ಪ್ರವೇಶ ಮಾಡ್ತಿದ್ದೀವಿ ಅಥವಾ ನಿಮ್ಮ ಮನೆಗೆ ಒಳ್ಳೆಯದನ್ನು ನಾವು ಸೂಚನೆ ಕೊಡೋ ಅಂಥದ್ದನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಅದು ಖಂಡಿತವಾಗ್ಲೂ
ತಿಳಿಸೋ ಅಂಥದ್ದನ್ನು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನಿಮ್ಮ ತಲೆಯ ಮೇಲೆ ಅಳಿಲು ಬಿದ್ದರೆ ಅದು ಕೂಡ ಮಂಗಳಕರ. ನಿಮ್ಮ ಮೇಲೆ ಅಳಿಲು ಆ ತಲೆ ಮೇಲೆ ಏನಾದರೂ ಅಕಸ್ಮಾತ್ ಕೂತ್ಕೊಂಡು ನಿಮ್ಮ ತಲೆನ ಕುಟ್ಕೋ ಅಂಥದ್ದು ಎಲ್ಲ ಮಾಡಿದಾಗ ನಿಮಗೆ ಗೊತ್ತಿಲ್ಲದಂಗೆ ಯಾವುದೋ ರೂಪದಲ್ಲಿ ನಿಮಗೆ ಹಣದ ಅನುಕೂಲ ತುಂಬ ಚೆನ್ನಾಗಿ ಆಗಿಬರುತ್ತೆ. ಸಾಲ ಸೋಲ ಮಾಡಿದ್ದು ನೀವು ತುಂಬಾ ಒತ್ತಡದಲ್ಲಿದ್ದು ನಿಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ, ನಮಗೆ ಹಣದ ವ್ಯವಸ್ಥೆನ ಯಾರೊಬ್ಬರು ನಮಗೆ ಕೊಡ್ತಾ ಇಲ್ಲ ಅಂತ ನೀವು ನೊಂದ್ಕೊಂಡಿದ್ರೆ ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಯಾವತ್ತೋ ಒಂದು ದಿನ ಒಂದು ಪಾರ್ಕಲ್ಲೋ ಒಂದು ದೇವಸ್ಥಾನದಲ್ಲೋ ಎಲ್ಲೋ ಒಂದು ಕಡೆ ಕೂತಾಗ ಅಪ್ಪಿತಪ್ಪಿ ಅಚಾತುರ್ಯದಿಂದ ನಿಮ್ಮ ತಲೆಯ ಮೇಲೆ ಅಳಿಲು ಬಂದು ತಲೆಯ ಮೇಲೆ ಕೂತ್ಕೊಂಡಿದೆ ಅಂದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಹಣದ ರೂಪದಲ್ಲಿ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಹಣ ಅನ್ನೋದು ನಿಮ್ಮನ್ನು ಸೇರ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳು ಇಂದಿನಿಂದ ದೂರ ಆಯಿತು, ಮುಂದೊಂದು ದಿನ ನಿಮಗೆ ಒಳ್ಳೆಯ ಶುಭ ದಿನಗಳು ಬರುತ್ತೆ ಅನ್ನೋದು ಅದು ಖಂಡಿತವಾಗ್ಲೂ ಸೂಚನೆ ನೀಡೋ ಅಂಥದ್ದು ಆಗುತ್ತೆ. ಅದರಲ್ಲೂ ನಿಮಗೆ ಜೀವನದಲ್ಲಿ ಸಂತೋಷ ಪ್ರಾಪ್ತಿ ಆಗುತ್ತೆ ಅನ್ನೋದು ಕೂಡ ಖಂಡಿತವಾಗ್ಲೂ ತಿಳಿಸ್ಕೊಡುತ್ತೆ. ಇನ್ನು ವಿಶೇಷವಾಗಿ ಮನೆಯ ಒಳಗಡೆ ನಿಮಗೆ ಅಳಿಲು ಏನಾದ್ರೂ ಗೂಡುಗಳನ್ನು ಕಟ್ಕೊಂಡಿದೆ ಅಂತ ಅಂದರೆ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ನಿಮ್ಮ ಮನೆಯ ಪ್ರವೇಶ ದ್ವಾರದ ಒಳಗಡೆ ಅದೇನಾದರೂ ಗೂಡನ್ನು ಕಟ್ಟಿದ್ರೆ ಅಥವಾ ಮನೇನ ಮಾಡ್ಕೊಂಡಿದ್ದೆ ಅಂತ ಅಂದರೆ ಅದು ಕೂಡ ನಿಮ್ಮ ಮನೆಯಲ್ಲಿ ಶುಭ ಆಗುತ್ತೆ ಅನ್ನೋದನ್ನ ಅದು ತಿಳಿಸೋವಂಥ ಪ್ರಯತ್ನನ ಮಾಡುತ್ತೆ. ಹಣದ ಸಮಸ್ಯೆಗಳಲ್ಲಿ ಏನಾದರೂ ಇದ್ದರೆ ಅದು ಮುಂದಿನ ದಿನಗಳಲ್ಲಿ ಬಗೆಹರಿಯೋದಕ್ಕೆ ಅದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಪೂರಕವಾಗಿ ಅದು ಶುಭ ಸೂಚಕವಾಗಿ ಅದು ಗೋಚರಿಸ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಬೇಕು. ಅದರಲ್ಲೂ ನಿಮ್ಮ ಮನೆಯಲ್ಲಿ ಸಂತೋಷ ಅನ್ನೋದು ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಖಂಡಿತವಾಗ್ಲೂ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ. ಇನ್ನು ನಮ್ಮನ್ನು ಅಳಿಲು ಏನಾದರೂ ನಮ್ಮನ್ನು ಸ್ಪರ್ಶ ಮಾಡ್ತಿದೆ ಅಂದರೆ ನಮ್ಮ ಕಾಲನ್ನು ಕೆರೆಯುವಂಥದ್ದು, ಬೆಳ್ಳುಗಳನ್ನು ಕೆರೆಯುವಂಥದ್ದು ಅದೆಲ್ಲ ಮಾಡ್ತಾ ಇದೆ ಅಂದರೆ ನಮ್ಮ ಜೀವನದಲ್ಲಿ ಏನಾದ್ರೂ ಮಾಟ ಮಂತ್ರಗಳನ್ನು ಯಾರಾದರೂ ಮಾಡಿಸಿ ನಮ್ಮ ಮೇಲೆ ವಾಮಾಚಾರದ ಪ್ರಯೋಗಗಳನ್ನು ಮಾಡಿದ್ದೆ ಅಂತ ಅಂದರೆ ಅದು ಇನ್ನು ದೂರ ಆಗ್ತಾ ಇದೆ ಅಂತ ಹೇಳಿ ಅದು ನಾನಿದ್ದೀನಿ, ನಾನು ನಿಮ್ಮ ಜೊತೆ ಇರ್ತೀನಿ, ನಿಮಗೆ ಯಾವುದೇ ರೀತಿಯ ವಾಮಾಚಾರ ಇರ್ಬೋದು, ಶತ್ರುಗಳಿಂದ ನಿಮಗೆ ಮಾಟ ಮಂತ್ರದ ಪ್ರಯೋಗ ಇದ್ದರೆ ಅದು ಕೆಲವೇ ದಿನಗಳಲ್ಲಿ ದೂರ ಆಗುತ್ತೆ ಅನ್ನೋ ಅರ್ಥನ ಅದು ತಿಳಿಸೋ ಅಂಥದ್ದು ಆಗುತ್ತೆ. ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೇನಾದರೂ ಇದ್ದರೆ ಅದೆಲ್ಲ ದೂರ ಆಗುತ್ತೆ ಅನ್ನೋದು ಅದು ತಿಳಿಸೋಂಥ ಪ್ರಯತ್ನನ ಮಾಡುತ್ತೆ. ಮತ್ತು ನಿಮ್ಮಲ್ಲಿ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಸೂಚಕವಾಗಿ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಿ ಶುಭ ಸೂಚಕಗಳು ಆಗುತ್ತೆ. ಮುಂದಿನ ದಿನಗಳಲ್ಲಿ ಸಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ತುಂಬುತ್ತೆ ಅನ್ನೋದು ಸೂಚನೆ ಆಗಿರುತ್ತೆ. ಈ ರೀತಿ ನಿಮಗೆ ಸೂಚನೆಗಳನ್ನು ಅಳಿಲು ನಿಮಗೆ ಖಂಡಿತ ತಿಳಿಸ್ತಾ ಇದೆ. ಅದಾದಮೇಲೆ ನೋಡಿ, ಒಂದು ನಿಮ್ಮ ಮನೆಯಲ್ಲಿ ಅಶುಭ ಆಗ್ತಿದೆ ಅನ್ನೋದನ್ನ ತಿಳಿಸುವಂಥ ಪ್ರಯತ್ನನ ಇದು ಕೂಡ ಮಾಡುತ್ತೆ. ಅದು ಏನು ಅಂತಂದರೆ ನಿಮ್ಮ ಮನೆಯ ಒಳಗಡೆ ಅಥವಾ ಅಂಗಳದಲ್ಲಿ ನೀವು ಎದ್ದಿದ ತಕ್ಷಣ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಅಳಿಲು ಏನಾದರೂ ಸತ್ತೋಗಿರೋ ಅಂಥದ್ದನ್ನು ನೀವು ನೋಡಿದ್ದೆ ಆದರೆ ಅದರಿಂದ ನೀವು ತಿಳ್ಕೊಬೇಕು ನಮ್ಮ ಮನೆಯಲ್ಲಿ ಯಾವುದೋ ಆರ್ಥಿಕ ನಷ್ಟ ಸಂಭವಿಸ್ತಾ ಇದೆ. ಅಂದರೆ ಮನೆಯಲ್ಲಿರೋಂಥ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ಅನಾರೋಗ್ಯದ ಸಮಸ್ಯೆಗಳು ಕಾಡಬಹುದು. ಮತ್ತು ಸತ್ತ ಅಳಿಲನ್ನು ನಾವು ನೋಡೋದ್ರಿಂದ ನಮ್ಮ ಮನೆಗೆ ದರಿದ್ರ ಅನ್ನೋದು ಆವರಿಸ್ತಾ ಇದೆ. ನಮ್ಮ ಮನೆಯಲ್ಲಿರುವಂಥ ಮಹಾಲಕ್ಷ್ಮಿ ನಮ್ಮ ಮನೇನ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋ ಸೂಚನೆ ಆಗಿರುತ್ತೆ. ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಬೇಕಾಗತ್ತೆ. ಒಟ್ಟಿನಲ್ಲಿ ಅಳಿಲು ಜಾಸ್ತಿ ನಿಮ್ಮ ಮನೆಗೆ ಪ್ರವೇಶ ದ್ವಾರಕ್ಕೆ ಬರೋ ಅಂಥದ್ರಿಂದ ಶುಭ ಫಲಗಳೇ ಜಾಸ್ತಿ. ಅಕಸ್ಮಾತ್ ಸತ್ತಿರೋ ಅಂಥದ್ದನ್ನು ನೋಡಿದಾಗ ಅಶುಭ ಆಗಿರುತ್ತೆ, ಎಲ್ಲ ಕೆಲಸ ಕಾರ್ಯಗಳು ನಿಂತೋಗುತ್ತೆ, ಮನೆಯನ್ನು ಮಹಾಲಕ್ಷ್ಮಿ ಆಚೆ ಹೋಗೋ ಅಂಥದ್ದು ಮುನ್ಸೂಚನೆ ಆಗಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಕಣ್ಮುಂದೆ ನಿಮ್ಮ ಮನೆಯ ಪ್ರವೇಶ ದ್ವಾರದ ಮುಂದೆ ಅಳಿಲು ಏನಾದರೂ ಸತ್ತಿರೋ ಅಂಥದ್ದು ಬಿದ್ದಾಗ ಅದನ್ನು ಖಂಡಿತವಾಗ್ಲೂ ನೀವು ಮಣ್ಣಿನಲ್ಲಿ ಊತಾಕೋಂಥ ಪ್ರಯತ್ನನ ನೀವು ಮಾಡಬೇಕು. ಹಂಗೆ ಹಿಂಗೆ ಎಸೆಯುವಂಥ ಪ್ರಯತ್ನನ ಮಾಡಬಾರ್ದು. ಅದರಲ್ಲೂ ವಿಶೇಷವಾಗಿ ನೀವು ಆ ರೀತಿ ಎಸೆದಾಗ ಮತ್ತಷ್ಟು ದರಿದ್ರ ಅನ್ನೋದು ಬರೋದಕ್ಕೆ ಸಹಾಯ ಆಗುತ್ತೆ. ಅಕಸ್ಮಾತು ನೀವು ನಿಮ್ಮ ಮನೆಯ ಸುತ್ತಮುತ್ತ ಇರೋಂತಹ ಅಳಿಲುಗಳು ನಿಮಗೆ ಯಾವುದೋ ಒಂದು ರೂಪದಲ್ಲಿ ತೊಂದರೆನ ಕೊಡ್ತಿದೆ ಅಂತಂದರೆ ಅದನ್ನು ನಿಮಗೆ ಜಾಸ್ತಿ ಬರ್ತಾ ಇದ್ದಾವೆ ಅಂದಾಗ ಅದನ್ನು ನೀವು ಸಾಯಿಸೋವಂಥ ಪ್ರಯತ್ನನ ಮಾಡಬೇಡಿ. ಅದನ್ನು ಅಳಿಲು ಹಿಡಿಯೋ ಅಂಥವ್ರು ಇರ್ತಾರೆ, ಅದನ್ನು ನೀವು ಹಿಡಿಸಿ ಕಾಡಿಗೆ ಬಿಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅದನ್ನು ಬಿಟ್ಟು ನೀವೇ ಅಳಿಲನ್ನು ಸಾಯಿಸೋ ಅಂಥದ್ದನ್ನು ಮಾಡಿದಾಗ ಅದು ಕೂಡ ನಿಮಗೆ ಶಾಪವಾಗ್ಬೋದು ಅಥವಾ ದರಿದ್ರ ಕಾಡೋ ಅಂಥ
ಅಂಥದ್ದಿರ್ಬೋದು, ಮಹಾಲಕ್ಷ್ಮಿ ನಿಮ್ಮ ಮನೇನ ಬಿಟ್ಟೋಗೋ ಅಂಥದ್ದಾಗ್ಬೋದು, ನಾರಾಯಣ ಕೂಡ ನಿಮ್ಮ ಮನೇನ ಬಿಟ್ಟೋಗೋ ಅಂಥ ಸೂಚನೆಗಳಾಗಿರ್ಬೋದು. ಇಂಥ ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ. ಈ ರೀತಿ ಅಳಿಲಿಂದ ನಮಗೆ ಶುಭ ಸೂಚಕಗಳು ಅಶುಭ ಸೂಚಕಗಳನ್ನು ತಿಳಿಸೋವಂಥ ಪ್ರಯತ್ನನ ಮಾಡುತ್ತೆ ಇದು. ಖಂಡಿತವಾಗ್ಲೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.